ಸಪ್ಪ ಮುಖ ಮಾಡಿ ಕೂತಿ ಏನ್ ಹೇಳಿ ಸುಜಾತ ನಾನು ಸೊಸಿ ಅನ್ನ ತಗೊಂಡ್ ಬಂದಿನಲ್ಲ 10 ಕೇಳ್ತತಿ ಮುಂಜಾನ್ಯಾಗ ಎತ್ ಅರ್ಧ ತಾಸ್ ಮೊಬೈಲ್ ನೋಡ್ತತಿ ಮೊಬೈಲ್ ನೋಡ್ತಂದ್ರ ಮುಗೀತ್ ನೋಡ್ ಕುಂತಂದ್ರ ಮೊಬೈಲ್ ನೋಡ್ಕೋತ ಎಳ್ಕೋತ ಯಾರ್ ನಾಷ್ಟ ಮಾಡ್ಯಾರ ಅನ್ನೋದ್ ನೋಡೋದಿಲ್ಲ ಯಾರ್ ಹೋದ್ರಿಲ್ಲ ಯಾರ್ ಬಂದ್ರಿಲ್ಲ ಸಾಕ. ನೇತ್ರ ನೀ ಏನ್ ಮಾಡಕತ್ತೀಯ ನೀ ಮತ್ತೆ ನೋಡ್ ನಡೆಯಲ್ಲ ಹೆಂಗ್ ಮಾತಾಡತಾರ ಕುಂತಾರ ಕಟ್ಟಿ ಮ್ಯಾಗ ಇಬ್ರು ನೋಡಿನ ಬಾ ಏನೇನ್ ಮಾತಾಡತಾರ. ಅತ್ತಿಯರ ಯಾಕ್ರಿ ಮನೆಯೊಳಗೆ ಕೆಲ್ಸಿಲ್ಲ ಮನ್ಯಾಗ ಏನೈತೆ ಮೊಮ್ಮಕ್ಕಳ ಇರ್ತಾವ ಹೆಲ್ಪ್ ಗಿಲ್ಪ್ ಮಾಡು ಎದ್ದಿದಿ ಮೊಬೈಲ್ ನೋಡ್ಕೋತ ಕುಂತಿದಿ ನಿನ್ ಮಕ್ಕಳು ಎದ್ದು ಅನ್ನೋದ್ ನೋಡಂಗಿಲ್ಲ ಯಾವಾಗ ಕೆಲ್ಸ ಮಾಡ್ತೀವಿ ಹೇಳೋದಿರುದಿಲ್ಲ ಹೌದು ಮಾತಾಡಿ ನಮಗ್ ಹೇಳುದು 10 ಕೇಳ್ತಾರ ನೀವ ನಿನ್ನ ನೋಡಿ ಒಣಗಿನ ಮಂದಿ ಕಲತಾರ ನಡಿ ಎದ್ರಗಿನ ಮನೆಯಕ್ಕೆ ಸಂಡೆಕೊಮ್ಮೆ ಗಂಡನ ಜೊತೆ ಓಡಕ ಮಾಡುದಿಲ್ಲ ತಿಂತೀರಿ ನೀವ ಸಂಡೆಕೊಮ್ಮೆ ಕರ್ಕೊಂಡ್ ಹೋಗ್ತಾನ ಗಂಡ ನಿನ್ ಮಗ ಕರ್ಕೊಂಡ್ ಹೋಗ್ತಾನ ಅಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಅಡ್ಡಾಡ್ತೀವಿ ಅದು ಹೆಣ್ಮಕ್ಳ ಲಕ್ಷಣ ಅಲ್ಲೇವ ಚಂದಾಗ ಲಘು ಹೇಳ ನಶಿನಾಗ ಯಾಕೆಲ್ಲ ಜಗ ಎಲ್ಲಾರು ಮನಿ ಒಳಗ ಟೀಚರ್ 10 ಕೇಳ್ತಾಳ್ರಿ ಸೊಸಿ ಅನ್ನಂತಕಿ ನೋಡ್ರಿ ಮಕ್ಕಳ ಅಭ್ಯಾಸ ಇಲ್ಲ ಮೊಮ್ಮಕ್ಕಳದ ಏನು ಆಯ್ತ್ರಿ ಅವ್ರ ವಯಸ್ಸಾಗೈತಿ ನೀವು ಹೊಂದ್ಕೊಂಡು ಹೋಗೋದ್ರಿ ನೋಡ್ರಿ ಅನ್ನುವತ್ತನೋ ಅವ್ರ ನೋಡುವ ಸಣ್ಣಕ್ಕಿದಿ ನೀನ ದೊಡ್ಡವ್ರ ಅದಾರ ಹೊಂದ್ಕೊಂಡು ಹೋಗೋದನ್ನ ಜೀವನ. ನಾಳೆ ನೀನು ಅತ್ತೆಕಿ ನಿನಗೂ ಗಂಡು ಮಕ್ಕಳ ಅದಾರ ನಿನಗೂ ಸ್ವಸ್ಥರ ಬರ್ತಾರೋ ನಿಮ್ಮ ಜಗಳ ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರ್ತೈತೆ ಅದ ಎಲ್ಲ ಓದು ವಯಸ್ಸಿನ ಹುಡುಗರವೆಲ್ಲ ನೀವೆಲ್ಲ ಹಿಂಗ್ ಜಗಳ ಕೂತ್ಕೊಂಡ್ರ ಹುಡುಗರು ಹೆಂಗ್ ಅಭ್ಯಾಸ ಮಾಡ್ಬೇಕು ಹುಡುಗರಿಗೆ ನಾವು ತಂದೆ ತಾಯಿಗಳು ಮಾದರಿ ಆಗಬೇಕು ಹೊಂದ್ಕೊಂಡು ಹೋಗೋದನ್ನ ಜೀವನ. ಅದೇ ರೀ ಹಂಗ ದೊಡ್ಡವ್ರ ಹೊಂದ್ಕೊಂಡ್ರಿ ಅವ್ರದ್ ಆಯ್ತು ಅವ್ರ ತಪ್ಪ ಐತಿಲ್ಲೋ ನೀವು ಹೊಂದ್ಕೊಂಡು ಹೋಗ್ರಿ. ಒಬ್ರು ಸುಮ್ಮನೆ ಇರ್ಬೇಕಲ್ಲ ಇಬ್ರು ಜಗಳಾಗ ಒಬ್ರು ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಅದೇ ದೊಡ್ಡವರು ಹೇಳ್ರಿ ಸಾಕ್ರಿ.